ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ರೆ ಅಯ್ಯೋ ಅದಕ್ಕೆ ನನ್ನದಲ್ಲ, ಇದು ನಮ್ಮ ರಘು ಶೆಟ್ಟಿ ಮನೆಯವರು. ಇದು ಪ್ರಯತ್ನದಿಂದ ತೀರ್ತಿದ್ದವರು ನಾವು. ಅದು ವೀಳ್ಯ ಕೊಡಿ ಆಯ್ತಲ್ಲ, ಅದಕ್ಕೆ ತೀರ್ತಲ್ಲ ಹೊರಟೆ ನಾನು. ವೀಳ್ಯ ಕೊಡುದಲ್ವಾ? ಅಲ್ಲಿದ್ದವ್ರದ್ದು ಒಂದು ಬೆನ್ನಿಗೆ ನಾಲ್ಕು ಕೊಡ್ತಾರೆ, ಹೀಗೆ ಮಾಡಿದ್ದೇವದಂತ. ನಾನು ಎಂತ ತಪ್ಪು ಮಾತಾಡಿದ್ದೆ ಈಗ? ಬಾ ನಗುವಂತೆ ಹೋಗಂದಾಗ ಹೋದೆ, ಓಡ್ಬಂದು ಓಡಿದೆ, ತಿರುಗಿದಾಗ ತಿರುಗಿದೆ, ಇಲ್ಲಿ ಕೇಳಿದಾಗ ನಿಂತ್ಬಿಟ್ಟೆ. ಇದು ಹರಕೆ ತೀರ್ತಲ್ಲ ಅಂದೆ. ಎಲ್ಲಿಗೆ ಯಾಕೆ ಅಂತ ಕೇಳುವಂತ ಒಂದು ಸಾಮಾನ್ಯ ಪ್ರಜ್ಞೆ ನಿನ್ನಲ್ಲಿರುವೇನಾ? ಇಲ್ಲಮ್ಮ, ನಾನು ಇಲ್ಲಿವರೆಗೆ ಕೇಳಲಿಲ್ಲ, ಇನ್ನೂ ಕೇಳುವುದಿಲ್ಲ. ಕೇಳಿದ್ರೆ ಏನಾಗ್ತದೆ? ಕೇಳಿದ್ರೆ ಅಧಿಕ ಪ್ರಸಂಗ ಅಂತ ಆಗ್ತದೆ. ಅಲ್ಲ, ನೀನು ಬಂದ ಮೇಲೆ ಅದು ಆಗುದಕ್ಕೆ ಉಂಟಾ ಕೇಳು. ಒಂದು ನಿಮ್ಮ ಲೆಕ್ಕದಲ್ಲಿ ನಾನು ಅಧಿಕ ಪ್ರಸಂಗಿ ಅಲ್ಲ. ಬಾಯ್ಬಿಟ್ಟು ಹೇಳ್ಬೇಕೇನಾ? ನೋಡಿ ಅಮ್ಮ, ನಾನು ಏನು ಮಾತಾಡೋದು ಅಧಿಕ ಪ್ರಸಂಗ ತಂದ ಕೊಟ್ಟೆ ಕಟ್ಟಿದ್ರ, ನೀವು ಯಾರಾದ್ರೂ ಅಧಿಕ ಪ್ರಸಂಗ ಮಾಡದಿದ್ದವ್ರನ್ನ ಕರ್ಸ್ಕೊಳ್ಳಿ. ಸುಮ್ಮನೆ ವಿನೋದಕ್ಕಾಗಿ ಆಡಿದ್ದು ಬಾರು. ನಾನು ದೇವರನೆಗೂ ಇಲ್ಲಿವರೆಗೆ ಅಧಿಕ ಪ್ರಸಂಗ ಮಾಡಿದವನಲ್ಲ. ಪ್ರಸಂಗದಲ್ಲಿ ಅಧಿಕ ಬಂದದಕ್ಕೆ ನಾನು ಜವಾಬ್ದಾರಿ ಅಲ್ಲ. ವಿನೋದಕ್ಕಾಗಿ ಆಡಿದ್ದ. ಯಾರಿಗೆ? ವಿನೋದಕ್ಕಾಗಿ. ಓ, ನನಗಲ್ಲ, ಮತ್ತೆ ಇದು ವಿನೋದಕ್ತಿಗಳಿಂದ ಅದಲ್ವಾ? ತಮಾಷೆ ಮಾಡಿದ್ದಂತೆ. ತಮಾಷೆ ಮಾಡಿದ್ದ. ಪ್ರತಿನಿತ್ಯ ನಿನ್ನಲ್ಲಿ ವಿನೋದ ಮಾಡುದಲ್ವೇನ? ಹೌದಮ್ಮ. ಏನು ನೀನು ಕನಸಿದ್ದಾಗೆ ಗೊತ್ತಾಯ್ತಾ? ಇಲ್ಲ, ನೀವ್ ಹೇಳಿಲ್ಲ. ನನ್ನ ಮಗಳನ್ನು ನೋಡಿದ್ದೇನಾ? ಅಯ್ಯೋ, ದಿನಾರು ನಿಮ್ಮ ಮಗಳನ್ನೇ ಮರ್ಯಾದೆ ಸತ್ತವನೇ. ಯಾಕಮ್ಮ? ನನ್ನ ಮಗಳನ್ನು ಏನು ಹೇಳುದು ನೀನು? ಅಯ್ಯೋ, ಪ್ರತಿನಿತ್ಯ ಬೆಳಿಗ್ಗೆ ನಿಮ್ಮ ಮಗಳನ್ನು ನೋಡ್ಬೇಕ್ರೆ ನನಗೆ ಶುಭ ಆಗುವುದಿಲ್ಲ. ಹಾಗೆ ಹೇಳಿದ್ದ? ಹಾಗೆ ಶುಭವತಿ. ಹಾಗೆ ನನ್ನ ಮಗಳು ಮೊದಲು ಹೇಗಿದ್ಲ? ನಾವೆಲ್ಲ ಕರೀತಿದ್ದು ನಿಮ್ಮ ಮಗಳಿಗೆ ಇವಳು ಚಿಕ್ಕ ಪ್ರಾಯದ ಬಾಲೆ ಚದುರೆ, ಇವಾಗ ನಿಮ್ಮ ಮಗಳ ಕುದುರೆ. ನನ್ನ ಮಗಳಿಗೆ ಕುದುರೆ ಕಾಣಿಗೆ ಬಾಡವ. ಇದು ತಮಾಷೆಗಳಿಂದ ನೀನು ತಮಾಷೆ ಮಾಡಿದ್ದ ಹಾಗೆ. ನನ್ನ ಮಗಳಿಗೆ ಟೀಚಿಂಗ್ ಮನೆಯಿಂದ ಹೊರಗೆ ಬಂದು ಯಾರಿಗೂ ಮುಖವೇ ತೋರಿಸುವುದಿಲ್ವಾ? ಅದು ಹಾಗೆ ಅಮ್ಮ, ಎಲ್ಲ ಮನೆಯೊಳಗೆ ವ್ಯವಸ್ಥೆ ಇದ್ರೆ ಯಾರು ಮನೆಯಿಂದ ಹೊರಗೆ ಬರುವುದಿಲ್ಲ. ಅದು ಹಾಗಲ್ವಾ? ನನ್ನ ಮಗಳಿಗೆ ಪ್ರಾಯಕ್ಕೆ ಬಂದಿದ್ದಾಳ. ಅದಕ್ಕೆ ಪ್ರಾಯಕ್ಕೆ ಬಂದ ಹೆಣ್ಮಕ್ಳನ್ನೆಲ್ಲ ಮನೇಲಿ ಇಟ್ಕೊಳ್ಲಿಕ್ಕೆ ಆಗ್ತದೇನಾ? ಬೇಡ, ನಾಳೆ ಕೊಟ್ಟಿಗೆಲ್ ಕೊಟ್ಟಿ ಅವಳೆ ತನವ ಬೇಡ, ಬೈಲೆಲ್ಲ ಹಾಕೊಳ್ಳಿ. ಅವಳೆ ಕೊಡುವ ಅಲ್ಲಿ ಇದೇನು ಕೆಲಸ ಇದು? ಹಾಗೆ ಮಾಡ್ಲಿಕ್ಕೆ ಆಗ್ತದೇನಾ? ನಿನ್ನಲ್ಲಿ ಒಂದು ಮಾತು ಕೇಳ್ತೀನಿ. ಏನು? ಪ್ರಾಯಕ್ಕೆ ಬಂದ ಹೆಣ್ಣಾಗ್ಲಿ ಗಂಡಾಗ್ಲಿ ಈ ಸಂದರ್ಭದಲ್ಲಿ ಏನಾಗ್ಬೇಕು ಅವರಿಗೆ? ಅವ್ರಿಗೆ ಹೊಟ್ಟೆ ತುಂಬ ಒಂದು ಸ್ಕೂಲ್ ಬೇಕಷ್ಟೇ. ಅಲ್ಲ, ನಿನ್ನಂತವ್ರ ಹತ್ರ ಕೇಳಿದ್ರೆ ನೀವ್ ಮಾಡ್ಬಿಟ್ಟು ಬೇರೆ ಹೇಳ್ಬೇಕು. ಹೋಗಿ ನನ್ನೆಲ್ಲ ಕೇಳ್ಬಿಟ್ರಲ್ಲ ನೀವು. ಹೇಳ್ಬೇಕು, ಬೇರೆ ಯಾರು ಸಿಗ್ಲಿಲ್ವಲ್ಲ ನನ್ಗೆ. ಅದಕ್ಕ ಪ್ರಾಯ ಬಂದ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಎಂಬಂತ ಶುಭ ಸಂಸ್ಕಾರವಾಗಬೇಕು. ಮದುವೆ ಆಗ್ಬೇಕಂತ ಹಾಗೆ ಬಾಯಿ ಹೇಳ್ತಾ ಆಗ್ತದ? ಮದುವೆ ಮಾಡಿಸ್ಬೇಕಂತ ಆದ್ರೆ ಹುಡುಗ ಬೇಕು. ಹೌದು, ನಿಮ್ಮ ಮಗಳು ಹೆಣ್ಣೆ ಆದ್ರೂ ಗಂಡು ಬೇಕು. ನನ್ನ ಮಗಳು ಹೆಣ್ಣಲ್ವಾ? ಹಾಗಾದ್ರೆ ನನಗೆ ಗೊತ್ತಮ್ಮ, ನನ್ನ ಮಗಳು ಹೆಣ್ಣೆ. ಅದಕ್ಕೆ ಮದುವೆ ಮಾಡಿಸೋದು ಹುಡುಗ ಬೇಕಲ್ವಾ? ಅದಕ್ಕೆ ನಿನ್ನ ಕರೆದಿದ್ದ. ಏನಮ್ಮ? ನನ್ನ ಮಗಳಿಗೆ ಮದುವೆ ಮಾಡಿಸೋದು ಹುಡುಗ ಬೇಕು, ಅದಕ್ಕೆ ನಿನ್ನ ಕರೆದ. ಅಯ್ಯೋ, ಮಗಳಿಗೆ ಪ್ರಾಯ ಬಂದಿದೆ, ಮದುವೆ ಮಾಡೋದಕ್ಕಾಗಿ ನನ್ನನ್ನು ಕರೆದದ್ದ. ಹೌದು ಅಮ್ಮ, ನಾನು ಈ ವರ್ಷ ಮದುವೆ ಆಗುವ ಅಂದಾಜಲ್ಲಿಲ್ಲ. ನಾನು ಬೇರೆ ಯಾರಾದ್ರೂ ಹುಡುಗ ನೋಡ್ಕೊಳ್ಳಿ. ಏನಾಯ್ತಾ? ಹುಡುಗ ನಾನು ಬೇರೆ ತೋರಿಸ್ತೇನೆ. ಎಂತ ಹುಡುಗ ನೋಡಿ, ನಿಮ್ಮ ಯೋಗ ಇದೆ. ಇಲ್ಲಿಂದ ದರ್ಶನ ಆಯ್ತು ನೋಡಿ. ಏನ್ ದರ್ಶನ ಆದದ? ಈ ಹುಡುಗನ ದರ್ಶನ ಆಯ್ತಲ್ಲ. ದರ್ಶನವಾದದ? ಹೌದು, ಈ ಹುಡುಗ ಅಡ್ಡಿಲ್ಲ. ಅವರು ನೋಡೋದಕ್ಕೆ ಸಂಪೂರ್ಣ ಇದ್ದಾರ ನೋಡಿ. ಅವ್ರ ಜೊತೆ ಹೆಣ್ಣಿಲ್ಲ ಕೊಟ್ಬಿಡಿ. ಅವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ನನ್ನ ಮಗನ. ಹೌದಾ? ನಾನು ನೋಡಿ, ಚಂದದಲ್ಲಿ ಯಾರು ಕೇಳಿದ್ರೆ ನಮ್ಮ ತಂಡದಲ್ಲಿ ಇವರು ಮೀರಿಸುವ ಚಂದದವ್ರು ಯಾರು ಇಲ್ಲ. ಇವರಿಗೆ ಕೊಡಿ. ಅವರಿಗೆ ಆಗುದಿಲ್ಲ. ಕೊಡಿ ಮರ. ಹೇಳುವ ಸ್ವಲ್ಪ ಮಂಡಿ ಎದ್ದಲ್ಲ. ಎಂತ ಹುಡುಗ ನೋಡಿ, ಮೈ ಪೆಟ್ಟಿಗೆ ಬಾರ್ಬಿಟ್ರೆ. ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ರೆ ಆಮೇಲೆ ಆರಂಭದಲ್ಲಿರುವ ಅಯ್ಯೋ ಸಾಧಾರಣ ಬೆಳಿಗ್ಗೆ ಅವಕ್ಕೆ ಅದು ಯಾವ್ದು ಸಾಕಾಗುದು. ಬಾಸ್ಕು ಬಾಸ್ಕು ಬಾಸ್ಕು. ಕುಡಿಯೋದು 4 ಜನ ಇದ್ದಾರೆ. ಒಬ್ಬೊಬ್ಬರಿಗೆ 2 ಆಗಿದೆ. ಕೊಡಿ, 3 ಕೊಡಿ. ಮತ್ತೆ ಹುಡುಗ ಯಾರಿದ್ದಾರೆ? ಅಯ್ಯೋ, ದೇವ್ರೆ, ನನ್ನ ಯೋಗದ
ಮಾಯಾ 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 ಓ ನನ್ನ ಮಾಯಾ ಕರೀಲಿಕ್ಕೆ ನನ್ನ 10 ಬಾಯಿ ಇದ್ರೂ ಸಾಕಾಗುದಿಲ್ಲ. ಒಂದೇ ಬಾಯಿ ಆಯ್ತಲ್ಲ, ಒಂಚೂರು ಸೀರೆ ಪ್ರೀತಿ ಕೆಟ್ಟವನು ನೀತಿ ಬಿಟ್ಟವನು ನನ್ನಲ್ಲಿ ಸೀರೆ ಮುಟ್ಟಿ ನಮಸ್ಕಾರ ಮಾಡುತ್ತೇವೆ. ಸಾಕಾಗುದಿಲ್ವಾ? ನಿಮ್ಮ ಪಾದ ಸೇವೆ ಮಾಡುವೆನು ಮಾಯ. ಇದು ಭಾವನೆ ಹೆಚ್ಚಿದ್ದ ಯಾಕೆ ಖರ್ಚಿಗೆ ನಾಳಿಗೆ ನಿನಗೆ ಯಾಕೋ ನನಗೆ ಖರ್ಚಿಕೊಳ್ಳಿಕ್ಕೆ ಇಲ್ವಾ? ಏನ್ ಹೇಳಿದ್ದೇನೆ ಈಗ ನೀನು? ಮಾಯಿ ಮಾಯಿ ಅಂತ ಹೇಳುವುದಾರೀಗ? ಅದು ಹೆಂಡತಿಯ ತಾಯಿಗೆ. ಅಂದ್ರೆ ನಿನಗೆ ನನ್ನ ಮಗಳು ಕೊಡ್ತೇನೆ ಅಂತ ಹೇಳಿದ್ದೆ ನಾನೀಗ. ನೀವು ಯಾವ ಹುಡುಗರನ್ನು ತೋರಿಸಿದ್ರು ಬೇಡ ಅಂದ್ರಲ್ಲ? ಹೌದು, ಯಾರು ಬೇಡ ಅಂದೆ? ಹೌದು, ನನ್ನ ಆಯ್ಕೆ ಮಾಡಿದ್ರೆ ಅಂತ ನನಗೆ ಗೊತ್ತಾಯ್ತು. ನನ್ನ ಮಗಳು ನೀನು ಕೊಡುವುದೇನಾ? ಅಯ್ಯಯ್ಯೋ, ನಿನ್ನ ಮುಖ ನೋಡಿಕೊಂಡಿದ್ದೆ ದರ್ಪಣದಲ್ಲಿ. ಮಂಗನ ಮುಖ ಇದ್ದ ಹಾಗೆ ಉಂಟು. ನನ್ನ ಮಗಳನ್ನ ನಿನ್ನೊಂದು ಕೊಟ್ರೆ ಏನಾಗ್ತದೆ? ಎಂತಾಗ್ತದೆ? ಮಂಗನ ಕೈಯಲ್ಲಿ ಮಾಡಿಕೆ ಕೊಟ್ಟ ಹಾಗೆ ಆಗ್ತದೆ. ಅದೆಂತದಮ್ಮ ಅದು? ಮಗನ ಸ್ವಭಾವ ಗೊತ್ತಿಲ್ವಾ? ನಾನಿನ್ನು ಮಗನೋಡಿನ ಆಟ ಮಾಡ್ಲಿಲ್ಲ. ಅಂತ ನಾನ್ ಮಾಡಿದ್ರು ಅಂತ ಹೇಳುದು. ನನ್ಗೆ ಅಂತ ಗೊತ್ತಿತ್ತು. ಮಂಗನ ಸ್ವಭಾವ ಏನ್ ಹೇಳು? ಮಾಣಿಕೆ ಕೊಟ್ಟಿದ್ದೆ ಹೋದಾದ್ರೆ ಹಿಡಿತದೆ, ದಿಕ್ತದೆ, ಕಚ್ಚಿ ಮೂಸಿ ಬಿಸಾಕ್ತದೆ. ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಟ್ರೆ ಕಚ್ಚಿ ಮೂಸಿ ಬಿಸಾಡ್ತಾ ಅಂತ ಹೇಳುದಲ್ಲ? ಹೌದಲ್ವಾ? ಬಿಸಾಡುವ ಬಿಸಾಡುವ ಬಿಸಾಡುವ. ಏನದು? ನನ್ನ ಮಗಳು ನೀನು ಕೊಡ್ಲಿಕ್ಕೆ ಆಗುದಿಲ್ವಾ? ಮದುವೆ ಆಗೋ ಹುಡುಗ ಬೇರೆ ಇದ್ದಾರ? ನಾನು ಕೆಲ್ಸಕ್ಕ ಮತ್ತರ ಯೋಗ ಬಂದದೌದೇ. ಇವ್ರ ಮಗಳನ್ನ ಮದುವೆ ಆಗುವ ಹುಡುಗ ಬೇರೆ, ನಾನ್ ಕೆಲ್ಸಕ್ಕೆ ಅಲ್ಲ ಏನ ಆಡಿಲ್ಲ. ಏನು ಮದುವೆ ಮುಂಚಿನ ಕೆಲಸವ ಆಮೇಲಿನ ಕೆಲಸ ಅಂತ. ಮುಂಚಿನ ಕೆಲಸ ಅಂತ ಹೇಳಿದ್ರೆ ಕಬ್ಬರೆಲ್ಲ ಹಾಕುವುದು, ಆದ್ಮೇಲೆ ಕೆಲಸ ಅಂತ ಅದು ತೆಗೆಯುವುದು, ಯಾವ್ದು ಸುಲಭ? ಎಲ್ಲವೂ ಒಂದೇ. ಅದು ನೋಡುವ ಬಿಸಿಲು ಬಿಸಿಲು. ನನ್ನ ಪ್ರೀತಿಯ ಸೇವಕ ನೀನು. ಸರ್ವ ಕೆಲಸದ ಪಾರುಪತ್ಯವನ್ನು ನಿನಗೆ ವಹಿಸ್ತೇನೆ. ಅದಿಲ್ಲ ಒಪ್ಪಿದೆ ನಮ್ಮ. ಈಗ ನೀನು ಈಗ ಏನು? ಹುಡುಗ ಯಾರು ಅಂತ ಬೇಕು. ಹುಡುಗ ಯಾರಂತ ಹೇಳಿ? ಎಲ್ಲ ಇಲ್ಲ ನೀವು. ಹುಡುಗ ಇಲ್ಲಿ ಅಲ್ವಾ? ಹುಡುಗ ಪಾತಾಳದವನ. ಅಲ್ಲೆಂತ ಬರ್ತಿದ್ದವ? ಅಲ್ಲದು ಗೂಡು ಅಂಗಡಿ ಹಾಕಿ ಕೊಟ್ಟಿದ್ದ. ಹೌದಾ? ನನ್ನ ಮಗಳನ್ನ ಅಂತೋಡಿ ಕೊಡ್ಲಿಕ್ಕೆ ಆಗ್ತದೆ? ಮತ್ಯಾರು? ಅಲ್ಲಿಯ ಅಧಿಕಾರಿ, ಅಧಿಕಾರಿ, ವಿದ್ಯುತ್ ಮಾಲಿ ಅಂತ ಹೇಳ್ತಾರ. ಈಗ ಮಾತುಕತೆ ಮುಗಿತಾ? ಮಾತುಕತೆ ಆಗಿಲ್ಲ. ಹುಡುಗ ಇನ್ನು ಕೆಳಗೆ ಇದ್ದಾನ. ನೀವು ಕಸಿ ಮಾತುಕತೆ ಆಡಿ ಕಳಿಸೋದು ಹೇಗ? ಸುಲಭ ಉಪಾಯ ಉಂಟು. ಏನದು? ಒಂದು ಗಾಳ, ಒಂದು ಗೊಬ್ಬರದೊಳ ಕೊಡಿ. ಗಾಳಕ್ಕೆ ಗೊಬ್ಬರದೊಳ ಶಿಕ್ಷಿಕೆ ಹಾಕಿಬಿಡುವ. ಎಲ್ಲಿದ್ದಂದ ಅಲ್ಲೇ ಬಿಸಾಡಿ ಅವಳು ಕಟ್ಟಿದ್ದ. ಇಬ್ರು ಒಟ್ಟಾಗಿ ಮೇಲೆ ಅಲಿತಾ ಇರುವ. ನನ್ನ ಅಳಿಯನ ನೀನೆಂತ ಭಾವಿಸುವಣ್ಣ? ಮತ್ ಮೇಲ್ ತರಿಬೇಕಲ್ಲ, ಮೇಲ್ ತರಬೇಕಲ್ಲ. ತರಬೇಕಂತಾದ್ರೆ ನೀನೀಗ ಏನ್ ಮಾಡ್ಬೇಕು? ನೇರವಾಗಿ ಪಾತಾಳಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಅವರಲ್ಲಿ ವಿಷಯವನ್ನು ಮುಟ್ಟಿಸ್ಬೇಕು. ಇದ್ದಿದ್ದೇವ ಮಗಳು ಮಾಲಿನಿ ದೇವಿ ಮದುವೆಯಾಗುವ ಬಯಕೆ ಇದ್ದಿದ್ದೆ ಹೋದಂತಾದ್ರೆ ಸಕುಟುಂಬಿಕರಾಗಿ ಬರ್ಬೇಕು. ಅವ್ರಿಗೆ ಮನ್ಸಿದ್ರೆ ಸಹ ಕುಟುಕುಟು 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 ಅಲ್ಲ. ನಿನಗೆ ಹೇಳಲಿಕ್ಕಾಗುತ್ತದೆ, ಸುಲಭವಾದ ಶಬ್ದ ಹೇಳಿಕೊಡ್ತೇನೆ. ಟಿಪ್ಪಣಿಗಳನ್ನು ಕೂಡಿಕೊಂಡು ಆದಷ್ಟು ಬೇಗ ಹೊರಡೋಣ. ದಾರಿ ಖರ್ಚಿಗೆ ಏನು ದಾರಿ ಖರ್ಚಿಗೆ ಮೊನ್ನೆ ತೆಗೆದುಕೊಂಡಂತೆ. ಮೊನ್ನೆ ತಗೊಂಡು ಮೊನ್ನಿಗೆ ಆಯ್ತಲ್ಲ. ನಿನ್ನೆ ತೆಗೆದುಕೊಂಡಂತೆ. ನಿನ್ನೆ ಮುಗಿದೋಯ್ತು. ಬೆಳಿಗ್ಗೆ ತೆಗೆದುಕೊಂಡಂತೆ. ಅದು ಮಧ್ಯಾಹ್ನದವರೆಗೆ ಬಂತು. ಮಧ್ಯಾಹ್ನದಲ್ಲಿ ಅಂತಲ್ಲ ಬರೀ ಕಿಸಿ. ಮಧ್ಯದಲ್ಲಿ ತೆಗೆದುಕೊಂಡದಲ್ಲಿ ಎಲ್ಲಿ ಹೊರಟ? ಮಧ್ಯದಲ್ಲಿ ಮಧ್ಯಕ್ಕೆ ಹೋಯ್ತದು. ಎತ್ತಿಗೆ ನಿಮ್ಗೆ ಹೊಡಿತೇನೆ. ನಿಮಗೆ ಯಾಕಮ್ಮ? ನಮ್ಮ ರಾಜ್ಯದಲ್ಲಿ ಮದ್ಯ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದೇನೆ. ಯಾರು ಹೇಳಿದ್ದಾರೆ ಮದ್ಯ ಸೇವನೆ ಮಾಡಿದ್ದಾರೆ ಅಂತ? ನಾವು ಹಾಗಾದ್ರೆ ಮದ್ಯ ಸೇವನೆ ಮಾಡುದಿಲ್ವಾ? ಇಲ್ಲ, ನಾವೆಲ್ಲ ಬದಿಗೆ ಕೂತ್ಕೊಂಡು ಮುಗಿಸ್ಬಿಟ್ರು. ಮತ್ತೆ ಏನದು? ಬದಿಗೆ ಏನದು? ಹಾಗಾದ್ರೆ ಅಮ್ಮ ಏನು ಅದು ಮದ್ಯದ ಕಣ್ಣು ಮಧ್ಯದಲ್ಲೇ ತಾಪತ್ರೇ ಖರ್ಚಿಗೆ ಹೋಯ್ತು ಅಂತ. ಖರ್ಚಿಗೆ ಹೋಯ್ತಂತಲ್ಲ. ಹಾಗೆ ಹಾಗೆ ನನ್ನ ಕೆಲಸ ಆಗ್ಬೇಕಂತಾದ್ರೆ ನಿನಗೆ ಹಣ ಬೇಕು. ಹೌದಮ್ಮ. ನೋಡು, ತಲೆ ಬಿಸಿ ಮಾಡೋದು ಬೇಡ. ಅಡ್ಡಿಲ್ಲ. ನಮ್ಮಲ್ಲಿ ರಾಜಭಂಡಾರಿಗಳಿದ್ದಾರೆ. ಯಾರು ರಾಜಮಂಡ್ಯ? ಯಾವ? ಅವರಲ್ವಾ ಕೋಶಾಧಿಕಾರಿಗಳು, ಅಡ್ಡಿಲ್ಲ. ಲೆಕ್ಕಾಚಾರ ಬರೆಯುವವರು, ಶಾನುಭೋಗರು. ಅವರೆಲ್ಲ
ಬಳಿ ಹೋಗಿ ಹೇಳು ಹೇಳಿ. ನಿನಗೆ ಬೆಳ್ಳಿಗೆ ಬರ್ತಾರೆ ಬಡಿಸಿ ಕೊಡ್ತಾರೆ. ಹೌದಾ ಹೌದಪ್ಪ. ನಾನು ನಮ್ಮ ದಾರಿಗಾಗುವಷ್ಟು ಸಾಕು ಆಯ್ತು. ಅಡ್ಡಿಲ್ಲಮ್ಮ. ಹೌದಾ? ಓ. ಮಗಳ ಮದ್ವೆ ನೋಡ್ಬೇಕಂತ ಬಹಳ ಆಸೆಯ. ಮದುವೆ ಆಯ್ತಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನೋಡ್ಬೇಕಂತ ಆಸೆಯ. ಅಡ್ಡಿಲ್ಲಮ್ಮ. ಈಗ ನಂಬಿ ಒಂದು ಕೆಲಸ ವಹಿಸಿದ್ದೇನೆ. ಹೌದಾ ಆದಷ್ಟು ಬೇಗ. ಎಂತ ಇತ್ತೀಚೆಗೆ ಅರಿವು ಅಂತ ಬಂದಿತ್ತಾ? ಯಾಕೆ ಅಲ್ಲ ಮತ್ತೆ ಆ ರೀತಿ ಒತ್ತಾಯ ಮಾಡುದು ನೋಡಿದ್ರೆ ಇದೆಯದು ಗಂಡನ ಕೇಳಿದ್ದಮ್ಮ. ನಾನ್ ಬೇಗ ಹೋಗ್ತೇನೆ ಅಂತ ಹೇಳುದಾ? ಮತ್ತೆಂತದಮ್ಮ? ಬೇಗ ಅಂತ. ನೀನು ನಂಬಿ ಕಳ್ಸಿದ್ದೇನೆ. ಅಡ್ಡಿಲ್ಲ. ಬೇಗ ಕರ್ಕೊಂಡು ಬಾ. ಅಡ್ಡಿಲ್ಲ. ಬರ್ತೇನೆ. ಅಡ್ಡಿಲ್ಲ, ಅಡ್ಡಿಲ್ಲ. ಆಯ್ತಂತೇನೆ. ಆಯ್ತು. ಮುಕ್ಕಿ ತಕೊಂಡು ಹೋಗ್ತೇ ಇಲ್ಲ ಹೋದ ಚಂದ ನೋಡ್ರ ಬಾತ್ಕೋಲಿ ನೀರಿನ ಮೇಲೆ ಎದ್ದು ಬಂದಾಗ ಬಾಲ ಅಲ್ಲಾಡ್ಸೋದಿಲ್ಲ ಅದೇ ನಮ್ದು ಈ ನಮ್ಗೆ ಬೇಕಾ ಅದಲ್ಲ ಮಾರ್ರೆ ಒಳ್ಳೆ ಕೆಲಸ ಆಯ್ತಲ್ಲ ನಾನೊಂದು ಎಣಿಸಿದರೆ ದೈತ್ವನಿ ಬೇರ ಇದ್ದೆ ನಾನೊಂದು ಎಣಿಸಿದರೆ ದೈವ ಬೇರೊಂದು ಹಾಗೆ ಆಯ್ತಲ್ಲ ಮಾರ್ರೆ ಒಳ್ಳೆ ಕೆಲಸ ಆಗೋಯ್ತಿಲ್ಲ ಈಗ ನಾನು ಎಣಿಸಿದ್ದೇನೆ ಏನು ನನ್ಗೆ ಇಲ್ಲಿವರೆಗೆ ಒಂದು ಆಂಶಂಕೆ ಇದ್ದಿತ್ತು ಯಾವ್ದ ಆಂಶಂಕೆ ಆಕಾಂಕ್ಷೆ ಮತ್ತಾರು ಆಂಶಂಕೆ ಹುಡುಗರು ಕೈಗೊಳ್ಳುದು ಮಾರ್ರೆ. ಅದೇ ಆಸೆ ಆಕಾಂಕ್ಷೆ ಇದ್ದಿತ್ತು ನನ್ನ ಜೀವನದಲ್ಲಿ ಒಂದೇ ಒಂದು ಮದುವೆ ಆಗಿ ಒಂದ್ ಸಾಕಲ್ಲ ಬೇಡ ನಿಮ್ಮಲ್ಲೊಂದು 16 ಇರ್ಲಿ ನಾನು ಏಕಪತ್ನಿ ಅದು ನೀವಲ್ಲ ಭಾಗವತರ ಹೆಚ್ಚಿನವ್ರು ಹೇಳುದೇ ಹಾಗೆ ನಾನು ಏಕಪತ್ನಿ ವ್ರತಸ್ಥ ಅಂತ ಕಡೆಗೆ ನೋಡುವಾಗ ಓ ರೋದಲ್ಲಿ ಏಕ 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 ಎಷ್ಟು ಏಕ ಅನ್ನೋದು ಅವ್ರ ಲೆಕ್ಕಕ್ಕೆ ಇಲ್ಲ ಲೆಕ್ಕಕ್ಕೆ ಸಿಗುವುದಿಲ್ಲ ಅಂತ ಏನಿಲ್ಲ ಒಂದ್ 70-80 ವರ್ಷದ ಮೇಲೆ ಹಾಸಿಗೆ ಮೇಲೆ ಮಂದ್ಕೊಂಡು ಲೆಕ್ಕ ಹಾಕುದು ಅಲ್ಲೊಂದ್ ಏಕ ಇಲ್ಲೊಂದ್ ಏಕ ಪಕ್ಕದ ಮನೆಯೊಂದು ಏಕ ತಪ್ಪಿ ಹೋಯ್ತು ನೀವು ಏಕದು ಬಿಡುವುದಿಲ್ಲ ಲೆಕ್ಕಕ್ಕೆ ಸಿಕ್ಕುದಿಲ್ಲ ಅಲ್ಲ ನೀವು ಹೇಳಿದಾಗ ಒಳ್ಳೆ ಮನುಷ್ಯ ನೀವು ಆದರ್ಶಪ್ರಾಯರು ಹಾಗೆ ನಿಮ್ಮ ಹಾಗೆ ಒಂದು ಮದುವೆ ಆಗಿ ಒಂದು ಸಾಗಿ ಹೇಳ್ಬೇಕಂತ 10-30-50 ಮಕ್ಕಳಿಗೆ ಮಕ್ಕಳಿರ್ಲಿ ಮತ್ತೊಂದು 70-20 ಮಕ್ಕಳು ಬೇಕು ಸ್ವಾಮಿ ಬಲ್ಲಬರಾಡು ಮಾತು ಕೇಳಿಲ್ವಾ ಇಂದಿನ ಮಕ್ಕಳೇ ಬದಲಾಯ್ತಲ್ಲ ಭಾಗವತ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವುದನ್ನು ತೆಗೆದು ಒಂದು ಬದಲಾವಣೆ ಆಗಿದೆ ಈಗ ಇಂದಿನ ಮಕ್ಕಳೇ ಮುಂದಿನ ಬದಿಕಾರರು ಅವರೇ ಇನ್ನೊಂದು ವರ್ಷ ಅವರೇ ಹಸಿಕಾರರು ಇನ್ನೊಂದು ವರ್ಷ ಹೋದ್ರೆ ಅವರೇ ಕಿಸಿಕಾರರು ಕೈಗೆ ಇಲ್ಲೆಲ್ಲ ಮಕ್ಕಳ ಸುದ್ದಿ ಬರುವುದಿಲ್ಲ ಮಕ್ಕಳ ಪಕ್ಷಕ್ಕೆ ನಾನಿದ್ದೇನೆ ಹಾಗೆ ನಾನು ನನ್ನ ಮಕ್ಕಳಿಗೆ ಮದುವೆ ಮಾಡುವ ನೆನೆಸ್ಕೊಂಡ್ರೆ ಅಮ್ಮ ಹೇಳಿದ್ರು ಮಗಳಿಗೆ ಹುಡುಗ ವಿಷಯ ಮಾಡ್ಕೊಳ್ಮ ಅಂತ ಆದ್ರಿಂದ ಯಾರದಾದ್ರೂ ಹೆಣ್ಣು ಮಕ್ಕಳು ಹೋಗ್ಬೇಕಲ್ಲ ಕೆಳಗೀಗ ಯಾರು ಹೋಗುದಾಗೆ ಅಡ್ಡಿಲ್ಲ ನೀವ್ ಹೇಳಿದ್ರೆ ನಾ ಬೊಂಡ ತೆಗೆದು ನಾನು ತೋಟ ಮುರಿದ್ರಲ್ಲ ಕಡೆಗೆ ಬೊಂಡ ತೆಗೆದು ಮಾರ್ರೆ ಬೊಂಡ ಬೊಂಡ ತೆಗೆದ ಕೆಳಗಿಳಿದು ಮೇಲಿಂದ ಮಣ್ಣು ಹಾಕಿ ಎಲ್ಲ ನಮಸ್ಕಾರ ಮಾಡ್ತಾ ಹೋದ್ರೆ ನಮ್ಮ 14 ಸಮರಾಧಿ ಮಾಡಿದೆ ಬೊಂಡ ಬೇಡ ನನ್ನ ಹತ್ರ ಒಣಿ ಮಾಡುದಿತ್ತು ಇಲ್ಲದೆ ಅದು ವಿದ್ಯೆ ನಮ್ಮವರಿಗೆ ಅದನ್ನು ಒಂದು ಸಿದ್ಧಿ ಖರ್ಚು ಮಾಡಿ